ಮುನ್ನಡೆಯನ್ನು ಸಾಧಿಸ್ತಾ ಇದೆ. 0ದಿಂದ ಕ್ಷೇತ್ರಗಳನ್ನು ಸೃಷ್ಟಿಸ್ತಾ ಹೋಗಬೇಕು ಜನಸ್ವರಾಜ್ಗೆ. 0ದಿಂದ ಕ್ಯಾಡರ್ ಸೃಷ್ಟಿ ಮಾಡ್ತಾ ಹೋಗಬೇಕು. ಸದ್ಯಕ್ಕೆ 2 ಕ್ಷೇತ್ರದಲ್ಲಷ್ಟೇ ಮುನ್ನಡೆಯನ್ನು ಕಾಣಿಸ್ತಾ ಇರೋ ಜನಸ್ವರಾಜ್. ಅನೇಕ ಬಾರಿ ರಣತಂತ್ರಗಾರರು, ಪತ್ರಕರ್ತರು ಅವ್ರವ್ರ ಕೆಲಸ ಬಿಟ್ಟು ರಾಜಕೀಯಕ್ಕೆ ಹೋದ್ರೆ ಯಾವತ್ತೂ ಯಶಸ್ಸು ಅಂದರೆ ಯಾವಾಗಲೂ ಯಶಸ್ಸು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರಶಾಂತ್ ಕಿಶೋರ್ 2015ರಲ್ಲಿ ಒಂದು ರ್ಯಾಪರ್ ಪ್ಯಾಕೇಜ್ ಮಾಡಿ ದೊಡ್ಡ ಮಟ್ಟದಲ್ಲಿ ಮಹಾಗಠಬಂಧನ್ ಗೆದ್ದಿತ್ತು. ಆದರೆ ಅವರ ಡೆಬ್ಯೂ ಎಂಟ್ರಿಯಲ್ಲಿ ಭಾಳ ದೊಡ್ಡ ಇಫೆಕ್ಟ್ ಮಾಡಿದ್ದಾರೆ ಅನ್ನೋದು 45 ನಿಮಿಷಗಳ ಮತ ಎಣಿಕೆಯ ನಂತರ ಅನಿಸ್ತಾ ಇಲ್ಲ. ಎಸ್ ಕರೆಕ್ಟ್. ನಾನೀಗ ಮುಂದೆ ಏನಾಗುತ್ತೆ, ಅವ್ರು ಎಷ್ಟು ವೋಟ್ಗಳನ್ನು ಯಾರು ತೆಗೆದುಕೊಂಡಿದ್ದಾರೆ ಅದು ನಂತರದ ಭಾಗ. 103 NDA, 55 ಮಹಾಗಠಬಂಧನ್. 103 NDA, 55 ಮಹಾಗಠಬಂಧನ್, 2 ಜನಸುರಾಜ್ ಪಾರ್ಟಿ. ನಂಬರ್ಸು ಪ್ರತಿ ಕ್ಷಣವೂ ಅಪ್ಡೇಟ್ ಆಗ್ತಾ ಒಂದಿಷ್ಟು 44-44 ಕಾಂಪಿಟೇಷನ್ ಇಸ್ ಬಿಟ್ವೀನ್ ಬಿಜೆಪಿ ಅಂಡ್ ಜೆಡಿಯು. ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಮಾತ್ರ 9ರಲ್ಲೇ ಇದೆ, ಅದಕ್ಕಿಂತ ಮೇಲೂ ಹೋಗ್ತಿಲ್ಲ, ಕೆಳಗೂ ಇಳಿತಾ ಇಲ್ಲ. 9 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ. ಈ ಕ್ಷಣಕ್ಕೆ 61ರಲ್ಲಿ ಸ್ಪರ್ಧೆ ಮಾಡಿರುವಂತ ಕಾಂಗ್ರೆಸ್. 44 ಬಿಜೆಪಿ, 44 ಜೆಡಿಯು. ದ ರಿಯಲ್ ಕಾಂಪಿಟೇಷನ್ ಇಸ್ ಬಿಟ್ವೀನ್ ಬಿಜೆಪಿ ಅಂಡ್ ಜೆಡಿಯು. ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ? ಕಳೆದ ಬಾರಿ 43 ಸೀಟ್ಗಳನ್ನ ಮಾತ್ರ 112 ಕ್ಷೇತ್ರಗಳಲ್ಲಿ 43ರಲ್ಲಿ ನಿತೀಶ್ ಕುಮಾರ್ ಗೆದ್ದಿದ್ರು. ಈ ಬಾರಿ ಆರಂಭಿಕ ಟ್ರೆಂಡ್ನಲ್ಲೇ ಆ ನಂಬರ್ ಕ್ರಾಸ್ ಮಾಡಿದ್ದಾರೆ ಜೆಡಿಯು. 44 ಸೀಟ್ಗಳಲ್ಲಿ ಜೆಡಿಯು ಮುನ್ನಡೆಯಲ್ಲಿದ್ದರೆ 44 ಸೀಟ್ಗಳಲ್ಲಿ ಬಿಜೆಪಿ, RJD 37. ಕಾಂಗ್ರೆಸ್ನ ನಂಬರ್ಸ್ಗಳು ಬದಲಾಗ್ತಾ ಇಲ್ಲ. 9 ಸೀಟ್ಗಳು, 60 ಸೀಟ್ಗಳನ್ನು ಕಾಂಗ್ರೆಸ್ ತೆಗೆದುಕೊಂಡಿತ್ತು RJDಯಿಂದ. 44 ಬಿಜೆಪಿ, 44 ಜೆಡಿಯು, 103 NDA. 9 ಸೀಟ್ಗಳಲ್ಲಿ ಕಾಂಗ್ರೆಸ್ ಇದ್ರೆ ಜನಸುರಾಜ್ ಪಾರ್ಟಿ 2ರಲ್ಲಿ, ಅದರ್ಸ್ 10ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. 105 NDAದಲ್ಲಿ 44 ಇದ್ರೆ ಅದರಲ್ಲಿ ಚಿರಾಗ್ ಪಾಸ್ವಾನ್ ಇದ್ದಾರೆ. ಅದರಲ್ಲಿ ಹಿಂದೂಸ್ತಾನಿ ಅವಾಮಿ ಮೋರ್ಚಾ ಜಿತೇಂದ್ರ ಮಾಂಝಿ ಅವರ ಪಾರ್ಟಿ ಇದೆ. ಉಪೇಂದ್ರ ಕುಶ್ವಾ ಪಾರ್ಟಿ ಇದೆ. ಸಣ್ಣ ಸಣ್ಣ ಪಕ್ಷಗಳು NDAದಲ್ಲೇನಿವೆ, 44 ಬಿಜೆಪಿ, 44 ಜೆಡಿಯು, ಜೊತೆಗೆ ಸಣ್ಣ ಪಕ್ಷಗಳು ಕೂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇವೆ. 106 NDA. ಮತ್ತೊಂದು ಡೀಟೇಲ್ ಸಿಗ್ತಾ ಇರೋದು, ಅಲಿನಗರ್ ಕ್ಷೇತ್ರದಿಂದ ಗಾಯಕಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಮೈಥಿಲಿ. ಮಹುವಾ ಕ್ಷೇತ್ರದಲ್ಲಿ ತೇಜ್ ಪ್ರತಾಪ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸ್ವಲ್ಪ ಕುಟುಂಬದಿಂದ ಹೊರಹಾಕಲ್ಪಟ್ಟವರು, ಅವರ ಪರ್ಸನಲ್ ವೈಯಕ್ತಿಕ ಜೀವನದ ಕಾರಣಕ್ಕಾಗಿ ಕುಟುಂಬದಿಂದ ಹೊರಹಾಕಲ್ಪಟ್ಟವರು, ಅವರು ಕೂಡ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಮಾಜಿ ಹೆಲ್ತ್ ಮಿನಿಸ್ಟರ್, ಆರೋಗ್ಯ ಸಚಿವರು, ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಅವರದ್ದೇ ಒಂದು ಪಕ್ಷವನ್ನ ಕಟ್ಟಿಕೊಂಡಿದ್ರು, ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಹಿರಿಯ ಪುತ್ರ ಲಾಲು ಪ್ರಸಾದ್ ಯಾದವ್ ಅವರ ಹಿರಿಯ ಪುತ್ರ ತೇಜಸ್ವಿ ಯಾದವ್ ಅವರ ಸಹೋದರ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಅವರಿಗೆ ಈ ಬಾರಿ ಜೆಡಿಯು ಸಪೋರ್ಟ್ ಇಲ್ಲ, ಅವರದೇ ಆದಂತ ಪಕ್ಷ, ಬಟ್ ಜೆಡಿಯುನ ಕ್ಯಾಡರ್ ಅವ್ರ ಜೊತೆಗಿದೆ ಅನ್ನುವಂತ ಮಾಹಿತಿ ಇತ್ತು. ಸದ್ಯ ತೇಜ್ ಪ್ರತಾಪ್ ಯಾದವ್, ಕ್ಷಮಿಸಿ, ಆರ್ಜೆಡಿಯ ಕ್ಯಾಡರ್ ಅವ್ರ ಜೊತೆಗಿದೆ ಅನ್ನುವಂತ ಮಾಹಿತಿ ಇತ್ತು. ಅದು ಕಾಣಿಸ್ತಾ ಇದೆ. ಈ ಹಂತದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ತೇಜ್ ಪ್ರತಾಪ್ ಯಾದವ್ ಮಹುವಾ ಕ್ಷೇತ್ರದಲ್ಲಿ. ಅವರು 2015ರಲ್ಲಿ ಇದೇ ಕ್ಷೇತ್ರದಲ್ಲಿ MLA ಆಗಿದ್ರು, ನಂತರ ಕ್ಷೇತ್ರ ಬದಲಾಯಿಸಿದ್ರು, ಮತ್ತೆ ಮಹುವಾದಲ್ಲೇ ಕಂಟೆಸ್ಟ್ ಮಾಡಿದ್ರು, ಮುನ್ನಡೆಯನ್ನು ಸಾಧಿಸಿದ್ದಾರೆ. 106 NDA, 57 ಮಹಾಗಠಬಂಧನ್. ಆರಂಭಿಕ ಟ್ರೆಂಡ್ಗಳನ್ನು ಗಮನಿಸಿದ್ರೆ ಹೆಚ್ಚು ಕಡಿಮೆ 50% ಸೀಟ್ ಡಿಫ್ರೆನ್ಸ್ ಇದೆ NDA ಮತ್ತು ಮಹಾಗಠಬಂಧನ್ ನಡುವೆ. 9ರಲ್ಲಿ ಕಾಂಗ್ರೆಸ್ ಸ್ಟ್ಯಾಗ್ನೆಟ್ ಆಗಿದೆ. 38ರಲ್ಲಿ RJD ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಬಿಜೆಪಿ ಮತ್ತು ಜೆಡಿಯು 44-44. 44ರಲ್ಲಿ ಬಿಜೆಪಿ, 44ರಲ್ಲಿ ಜೆಡಿಯು ಆರಂಭಿಕ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನಂಬರ್ಸ್ ಕೊಡ್ತಾ ಇರೋದು NDA ಮೈತ್ರಿಕೂಟಕ್ಕೆ ಸಂತಸ. ಮಹಾಗಠಬಂಧನ್ ಪಾಲ್ನಲ್ಲಿ RJDಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೋಡ್ತಾ ಇದ್ದೀರಿ. ಪ್ರಾಬ್ಲಮ್ ಆಗಿರೋದೇ ಕಾಂಗ್ರೆಸ್ನ ವೀಕ್ ಪರ್ಫಾರ್ಮೆನ್ಸ್.
ಕಾಂಗ್ರೆಸ್ ಪಡ್ಕೊಳ್ತಾ ಇರುವಂತ ಸೀಟುಗಳ ಸಂಖ್ಯೆ, ಮುನ್ನಡೆ ಸಾಧಿಸ್ತಾ ಇರುವಂತ ಸೀಟುಗಳ ಸಂಖ್ಯೆಯಲ್ಲೇ ಮಹಾಗಠಬಂಧನ್ಗೆ ಸಮಸ್ಯೆ ಇರೋದು. 143 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರುವಂತ ಆರ್ಜೆಡಿ ಸದ್ಯಕ್ಕೆ 38ರಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 61ರಲ್ಲಿ ಸ್ಪರ್ಧೆ ಮಾಡಿರುವಂತ ಕಾಂಗ್ರೆಸ್ 9ಕ್ಕಷ್ಟೇ ಸೀಮಿತವಾಗಿದೆ. ಸಮಸ್ಯೆ ಎಲ್ಲಿದೆ ಈ ಮಹಾಗಠಬಂಧನ್ನ ಮೈತ್ರಿಕೂಟಕ್ಕೆ? ದಿಸ್ ಪಾಯಿಂಟ್ ಆಫ್ ಟೈಮ್ ಒಂದು ಪ್ರೆಡಿಕ್ಷನ್ ಮಾಡ್ಬೋದು ರಕ್ಷಣ್. ಏನೇ ಆದರೂ ನಿತೀಶ್ ಕುಮಾರ್ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ. ಎಸ್, ದಿಸ್ ಪಾಯಿಂಟ್ ಆಫ್ ಟೈಮ್ ಪ್ರೆಡಿಕ್ಷನ್ ಏನು ಅಂತಂದರೆ, ಈಗ ಈ ನಂಬರ್ಸ್ಗಳ ಬದಲಾಗಲಿ ಏನೇ ಆಗಲಿ, ನಿತೀಶ್ ಕುಮಾರ್ ಇಲ್ಲದೆ ಬಿಹಾರದಲ್ಲಿ ಸರ್ಕಾರ ರಚನೆ ಆಗಲ್ಲ ಈ ನಂಬರ್ಸ್ಗಳನ್ನು ನೋಡಿದಾಗ. ಯಾಕಂದರೆ ಇಲ್ಲಿವರೆಗೆ ಅನಿಸ್ತಾ ಇತ್ತು ತೇಜಸ್ವಿ ಯಾದವ್ ಏನಾದರೂ ಕ್ರಾಸ್ ಮಾಡ್ತಾರಾ ಅಂತ. ಬಟ್ ಆರಂಭಿಕ ಟ್ರೆಂಡ್ಗಳನ್ನು ಗಮನಿಸಿದರೆ ನೋಡಿ, 20 ವರ್ಷಗಳಿಂದ ಅಥವಾ 1995ರಿಂದ 30 ವರ್ಷಗಳಿಂದ ಹಿಡಿರಿ, ಬಿಹಾರದ ರಾಜಕಾರಣ ಬೈಪೋಲಾರ್ ಇದೆ, ಎರಡು ಧ್ರುವಗಳ ಮಧ್ಯೆ ಇದೆ. ಅದರಲ್ಲಿ ನಿತೀಶ್ ಕುಮಾರ್ ಹಿಡ್ಕೊಂಡಿದ್ದು ಬರೀ 0.5%, 25% ಮಾತ್ರ. ಆದರೆ ಆ 25% ಇಲ್ಲದೆ ಉಳಿದ ಇಬ್ಬರಿಗೂ ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಂಡ್ಗಳು ಇನ್ನೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇವೆ. ಮುಖ್ಯಮಂತ್ರಿ ಹುದ್ದೆಯಲ್ಲಿ ಬದಲಾವಣೆಗಳಿಲ್ಲ. ಈ ಟ್ರೆಂಡ್ ಹೇಳ್ತಾ ಇದೆ ಟೈಗರ್ ಅಭಿ ಜಿಂದಾ. ಎಸ್, ಟೈಗರ್ ಅಭಿ ಜಿಂದಾ ಹೈ. ಕನ್ಕ್ಲೂಷನ್ ಕೆಲವರೆಲ್ಲ ಬಹಳ ಶರಾವರ್ದಿದ್ರು. ನಿತೀಶ್ ಕುಮಾರ್ ಆಟ ಮುಗಿದು ಹೋಯಿತು ಬಿಹಾರ್ನಲ್ಲಿ. ನೋ, ಟೈಗರ್ ಅಭಿ ಜಿಂದಾ ಹೈ. ನಿತೀಶ್ ಕುಮಾರ್ ಈಗ ಇಲ್ಲಿ ಏನೇ ಚೇಂಜಸ್ ಆದ್ರೂ ಕೂಡ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಬದಲಾವಣೆಗಳಾಗೋದಿಲ್ಲ. ಏನೇ ಸಮೀಕರಣಗಳಲ್ಲಿ ಬದಲಾವಣೆಯಾದರೂ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಬದಲಾವಣೆಗಳಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.